सुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदि साक्षिभूतं भावातीतं त्रिगुणरहितं श्रीसद्गुरुनित्यत्वं नमामि। महायोगपीठे तटे भीमरत्यम् वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरु प्रथमनमानो दुसरे चरणा संताचिया याच्या कृपादाने कथेचा विस्तारू बाबाजी सद्गुरुदास तुका नमो ज्ञानेश्वरा नमो ज्ञानेश्वरा निवृत्ती उधार सोपान देवा मुक्ताबाई नमो त्रिभुवन पावने आद्यात्रय जननी देवांची नमो सद्गुरु तुकिया ज्ञान दीपक नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु ಭಾಸ್ಕರ ಪೂರ್ಣ ಕೀರ್ತೆ. ಪ್ರಥಮದಲ್ಲಿ ಭಗವಂತನ ಅನಂತ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ ಯಾವ ಜಗದ್ಗುರು ಆಗಿರುವಂತಹ ಸಂತ ತುಕೋಬರಾಯರು ಬಸವಾದಿ ಶರಣರ ಶ್ರೀ ಚರಣಗಳಲ್ಲಿ ನಮ್ಮನ್ನು ಸಲ್ಲಿಸುತ್ತಾ ನನ್ನ ಉದ್ಧಾರಕರ್ತರಾಗಿರುವಂತಹ ಶ್ರೀ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವರರ ಶ್ರೀ ಚರಣಗಳಲ್ಲಿ ನಮ್ಮನ್ನು ಸಲ್ಲಿಸಿ ಯಾವ ಅದ್ವೈತ ಸಂಪ್ರದಾಯದ ಕಳಸಪ್ರಾಯರಾಗಿರುವಂತಹ ಸಮಸ್ತ ಆಚಾರ್ಯರ ಶ್ರೀ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಶ್ರೋತೃ ವರ್ಗದ ಮಹಾತ್ಮರೇ, ಸಂತರೇ, ಶರಣರೇ, ಸಿದ್ಧ ಸಾಧಕರೇ, ತಾಯಿಂದಿರೇ, ತಮ್ಮೆಲ್ಲರ ಚರಣಗಳಲ್ಲಿಯೂ ನಮನ ಸಲ್ಲಿಸಿ ಯಾವ ಶ್ರೀಮತ್ ಭಗವದ್ಗೀತೆಯ ತಾತ್ಪರ್ಯ ಬರೆದಿರುವಂತಹ ಶ್ರೀ ಜ್ಞಾನೇಶ್ವರಿ ಗ್ರಂಥದ ನಿನೇದನ ನೀವೆಲ್ಲ ಯಾವ 15, 14, 15, 16ನೇ ಶ್ಲೋಕದ ಬಗ್ಗೆ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಯಾವ 17, 18, 19 ಶ್ಲೋಕದ ವಿಚಾರಗಳನ್ನ ನೋಡ್ತಾ ಹೋಗೋಣ. ಯಾವ ಮಹಾಯುದ್ಧದ ಸಮಯದಲ್ಲಿ ಶಂಖಗಳ ನಾದದ ಸುರಿಮಳೆಯಲ್ಲಿ ಮತ್ತೆ ಯಾರ್ಯಾರು ಇವತ್ತು ತಮ್ಮ ಶಂಖನಾದವನ್ನು ಮುಳುಗಿಸರು ಎಂಬುವಂತ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಸಂಜಯ ಉವಾಚ ಕಾಶಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥಃ ದೃಷ್ಣುದುಮ್ನೋ ವಿರಾಟಶ್ಚ ಶಾತಕಿಶ್ಚಾಪರಾಜಿತಃ द्रुपदो द्रौपदेयाश्च सर्वशः पृथिवीपते सौभद्रश्च महाभावो शङ्खान् दध्मु पृथक् पृथक् सघोषोधार्तराष्ट्राणां हृदयानि व्यधारयत् नभश्च पृथिवीं चैव तुमुलो व्यनुनादयन् काशश्चेति ते त भूपती होते अनेक द्रौपदी अधिक आहाकारपती देक महाभावो ते त अर्जुनाचा सुत शांतकी अपराजित दृष्टदम्नो नृपनाथ शिखंडी च हन विराटादि नृपवर जे सैनिक मुख्य वीर तेहि नाना शंक निरंतर अस्फुरिले तेने महाघोषा निशाघाते शोषकूर्म अवचिते गजभजो भूभारते सांडुपाहती तेत तेने लोके ढळमळित मेरु मांधार अधोळित समुद्र जळ उसळत कैलासावरी पृथ्वी तळ उलथो पाहात आकाश असे आसुंढत तेत सळा होत नक्षत्रांच्या
सृष्टी गेली रे गेली, देवा मोकळवादी जाहळी, ऐसे एक टाळे पिटली सत्यलोकी. दिहाची दिन थोकला, जैसा प्रळय काळ मांडला, तैसा हाहाकार जाहळा तिही लोकी. ते देखोनी आदिपुरुष विस्मित, म्हणे झुणे होय अंत. मग लोपला अद्भुत संभ्रम तो, मनोने विश्व सावरले, एरवी युगांत होते ओढवले, जैसे महाशंक अस्फुरिले कृष्णादिके. तो घोष तरी उपसंहराला, परिपडी स्पाद होता राहिला, तेने धळभार विश्वंशिला कौरवांच्या. जैसा गजघंटा आत सिंहलीला विधारित, तैसा हृदया ते भेदित कौरवांचिया. तो गाजत जव आईकती, तव उभेची हिये घालिती, एकमेका ते म्हणती साधव रे ಸಾಧವ. ಮೌಲಿ ಅವರು ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರ. ಯಾವ ದೃಪದ ರಾಜನು, ಮಹಾಶೂರನಾದ ಕಾಶಿರಾಜನು, ದ್ರೌಪದಿಯ ಮಕ್ಕಳು, ಇನ್ನು ಅನೇಕ ಸಮರ್ಥ ರಾಜರು ಆ ಸಂಗ್ರಾಮದಲ್ಲಿ ನೆರೆದಿದ್ದರು. ದೃಪದ ರಾಜ, ಮಹಾಶೂರನಾದ ಕಾಶಿರಾಜ, ದ್ರೌಪದಿಯ ಮಕ್ಕಳು ಸಹ ಮಹಾಶೂರರು, ಅತಿರಥ ಮಹಾರಥರು, ಅನೇಕ ಸಮರ್ಥರಾದವರು ಈ ಸಂಗ್ರಾಮದಲ್ಲಿ ನೆರೆದಿದ್ದರು. ಇವರೆಲ್ಲರೂ ಅರ್ಜುನನ ವೀರ ಪುತ್ರನಾದ ಅಭಿಮನ್ಯು, ಜೈಸಲಸದಳನಾದ ಶಾಂತಕಿಯು, ರಾಜಶ್ರೇಷ್ಠ ದೃಷ್ಟದುಮ್ನವು, ಶಿಖಂಡಿಯೂ ಸಹ, ಇವರೆಲ್ಲರೂ ವೀರಾಟನೆಯ ಮೊದಲಾದ ಅನೇಕ ಸೇನಾ ನಾಯಕರು ಒಂದೇ ಸವನೆ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ಶಂಖದ ಮಹಾಧ್ವನಿಯು ಆ ಘಾತದಿಂದ ಶೇಷ ಮತ್ತು ಕೂರ್ಮನು ಒಂದೇ ಕಾಲಕ್ಕೆ ಭಯದಿಂದ ಎದೆಗುಂದಿದರು. ಯಾವ ಕೂರ್ಮದ ಮೇಲೆ ಭೂಮಿ ಆಶ್ರಯ ಆಗಿದೆ, ಕೂರ್ಮ ಮತ್ತು ಆದಿಶೇಷನ ಆಶ್ರಯದಲ್ಲಿರುವಂತ ಅವರಿಬ್ಬರು ಭಯಪಟ್ಟರಂತೆ. ಈ ಭೂಮಿ ಇಷ್ಟೊಂದು ಭಯಂಕರವಾಗಿದೆಯಲ್ಲ, ಪೃಥ್ವಿಯ ಭಾರ ಬಿಸುಟ ಬಿಡಲಿಕ್ಕೆ ಅವರು ಉದ್ಯುಕ್ತರಾದರಂತೆ. ಇನ್ನೇನಪ್ಪ, ನಾವೇ ಬಿಟ್ಟು ಹೋಗೋಣ ಅನ್ನುವಂತ ಆದಿಶೇಷ ಮತ್ತು ಕೂರ್ಮ ಇಬ್ಬರು ಸಹ ಏನಾದ್ರು ಅಂತ ಹೇಳಿದ್ರೆ ಈ ಭೂಮಿ ಭಾರವನ್ನ ಬಿಟ್ಟು ಹೋಗ್ಬಿಡ್ಬೇಕು ಅನ್ನುವಂತ ವಿಚಾರ ಮಾಡುವಷ್ಟು ಭಯಂಕರ ಇತ್ತು ಆ ನಾದ ಅಂತ ಹೇಳ್ತಾರೆ. ಆ ಯೋಗದಿಂದ ಮೂರು ಲೋಕಗಳು ಅಲ್ಲೋಲ ಕಲ್ಲೋಲವಾದವು. ಆ ಯೋಗ ಏನದು ಮಹಾಯೋಗ, ಅಲ್ಲಿ ಕೂಡಿರುವಂತ ಶಬ್ದನಾದದಿಂದ ಅಲ್ಲೋಲ ಕಲ್ಲೋಲವಾಯಿತು. ಮೇರು ಮತ್ತು ಮಂದಾರ ಪರ್ವತಗಳು ಅಳುಗಾಡಲಿಕ್ಕೆ ಹತ್ತಿದವು. ಮೇರು ಮತ್ತು ಮಂದಾರ ಪರ್ವತಗಳು ಏನಾಗ್ತಾ ಇದ್ವು ಅಂದ್ರ ಅವು ಸಹ ಅಳುಗಾಡುತ್ತಿದ್ದವು. ಸಮುದ್ರದ ನೀರು ಕೈಲಾಸದವರೆಗೆ ಉಕ್ಕೇರಿತು. ಪೃಥ್ವಿಯು ಬುಕ್ಕು ಬುರಲು ಬೀಳುವಂತೆಯೂ ಆಕಾಶವು ಮುರಿದು ಬೀಳುವಂತೆಯೂ ಭಾಸವಾಯಿತು. ಸತ್ಯಲೋಕದಲ್ಲಿ ಸೂರರು ಸೃಷ್ಟಿಯ ಮುಳುಗಿತು ಎಂದು ಕೂಗಿ ಚಪ್ಪಾಳೆಯನ್ನಿಕ್ಕರು. ಇನ್ನ ಮೇಲೆ ದೇವತೆಗಳು ನಿರಾಶ್ರಿತರಾದರು ಎಂಬುದೊಂದೇ ಕೂಗು ಕೇಳಿಸುತ್ತಿತ್ತಲಿತ್ತು. ಆಗ ಸೂರ್ಯನ ಹಗಲಿನಲ್ಲೇ ಸ್ತಬ್ಧನಾಗಿ ನಿಂತನು. ಪ್ರಳಯ ಕಾಲವೇ ಬಂದೊದಗಿತೆಂದು ಮೂರು ಲೋಕದಲ್ಲಿಯೂ ಹಾಹಾಕಾರ ಉಂಟಾಯಿತು. ಅದನ್ನು ನೋಡಿ ಆದಿಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಹಳ ಆಶ್ಚರ್ಯಚಕಿತನಾದನು. ಮತ್ತು ಒಂದೇ ವೇಳೆ ಸೃಷ್ಟಿಯ ಅಂತವಾದರೂ ಆಗಬಹುದೆಂದು ಭಯದಿಂದ ಅವನು ಆ ಅದ್ಭುತವಾದ ಶಂಖ ಧ್ವನಿಯನ್ನು ಅಡಗಿಸಿದನು. ಭಗವಂತ ಏನ್ ಮಾಡ್ದ ಅಂದ್ರ ಆ ಶಂಖ ಧ್ವನಿಯನ್ನ, ಎಲ್ಲಾ ಧ್ವನಿಗಳನ್ನ, ಸೃಷ್ಟಿಗೆ ಭಯ ಏನಾದ್ರೂ ಸೃಷ್ಟಿ ಅವಾಂತರವಾದಿತ್ತು ಎಂದು ಶಂಖ ಧ್ವನಿಗಳನ್ನ ಅಡಗಿಸಿದನು. ಅಂತೆಯೇ ಸೃಷ್ಟಿಯು ಬದುಕಿ ಉಳಿಯಿತು. ಇಲ್ಲದಿದ್ದರೆ ಕೃಷ್ಣ ಮೊದಲಾದ ವೀರರು ಶಂಖವನ್ನು ಊದಿದಾಗಲೇ ಅದರ ಅವಸಾನ ಕಾಲ ಬಂದಿತು. ನೋಡ್ರಿ, ಭಗವಂತ ಕೃಷ್ಣ ಪಾಂಚಜನ್ಯ ಶಂಖ ಊದುವಾಗಲೇ ಅದರದ, ಭಗವಂತ ಶಂಖ ಊದಿದ್ರೆ ಮತ್ತೇನ್ ಕೇಳ್ತೀರಿ, ಸೃಷ್ಟಿ ಮಾಡೋನೆ ಅದನ್ನ ಏನಾದ್ರೂ ಹಾಗೆ ತನ್ನ ಶಂಖದ ನಾದದಿಂದ ಪೃಥ್ವಿಯೇ ನಷ್ಟ ಆಗುವಂತ ಸಮಯ.
ಆ ಶಂಖದ ಧ್ವನಿ ಇಲ್ಲದಂತಾದರೂ ಪ್ರತಿಧ್ವನಿ ನೀನಾದವು ಹಾಗೇ ನಡೆದಿತ್ತು. ಇಷ್ಟರಿಂದಲೇ ಕೌರವರ ಸೈನ್ಯದಲ್ಲಿ ಗಲಭೆ ಎದ್ದಿತು. ಸಿಂಹವು ಸಹಜ ಲೀಲೆಯಿಂದ ಹೇಗೆ ಆನೆಗಳ ಸಮುದಾಯವನ್ನು ಸೀಳಿ ಹಾಕುತ್ತದೆಯೋ ಅದರಂತೆ ಆ ಶಂಖಗಳ ನಾದದಿಂದ ಕೌರವರ ಹೃದಯ ಒಡೆದು ಹೋಯಿತು. ಕೌರವರ ಹೃದಯ ಏನೈತ್ರೆ ಒಡೆದು ಹೋಯಿತು. ಈ ಧ್ವನಿಯನ್ನು ಕೇಳಿ ನಿಂತಲ್ಲೇ ಎಲ್ಲರೂ ಧೈರ್ಯ ಬಿಟ್ಟರು ಮತ್ತು ಒಬ್ಬರಿಗೊಬ್ಬರು ಎಚ್ಚರಿಕೆ ಎಚ್ಚರಿಕೆ ಎಂದು ಹೇಳತೊಡಗಿದರು. ಯಾರು? ಕೌರವರು. ಈ ವಿರೋಧಿ ಪಾಳೆಯಲ್ಲಿ ಊದಿರುವಂತ ಶಂಖನಾದವನ್ನು ಕೇಳಿ ಕೌರವರ ಪಾಳೆಯದಲ್ಲಿ ನಡುಕು ಹುಟ್ಟಿತು. ಯಾಕೆ ನಡುಕು ಹುಟ್ಟುತ್ತದ? ಯಾಕಂತ ಹೇಳಿದ್ರ ಭಯ ಅದ. ಅದಕ್ಕಾಗಿ ಇಲ್ಲಿ ಯಾವ ಮಂತ್ರಿ ಆಗಿರುವಂತ ಧೃತರಾಷ್ಟ್ರನ ಮಂತ್ರಿ ಆಗಿರುವಂತ ಯಾರು ಸಂಜಯ, ಆತನು ಸಹ ಕೌರವರಲ್ಲಿ ಇಬ್ಬರ ಮೂರು ಶಂಖಗಳ ಬಗ್ಗೆ ಮಾತ್ರ ಹೇಳಿದರು. ಯಾರು? ಭೀಷ್ಮ ಪಿತಾಮಹನ ಶಂಖದ ನಾದವನ್ನು ಮಾತ್ರ ಹೇಳಿ ತದನಂತರ ಸುಮಾರು 18 ಜನರ ಶಂಖದ ಹೆಸರನ್ನು ಪಾಂಡವರ ಪಾಳೆಯಲ್ಲಿ ಹೇಳ್ತಾರೆ ಅವರು. ನೋಡ್ರಿ, ಅವರ ಹೆಸರನ್ನೇ ಹೇಳ್ತಾರೆ. ಯಾಕೆ ಸಂಜಯ ಹೀಗೆ ಹೇಳ್ದ ಅಂತ ನಾವೆಲ್ಲರೂ ಕೇಳಿದ್ರೆ, ನಾವಾಗ್ಲಿ ನೀವಾಗ್ಲಿ ಕೆಟ್ಟದರ ಬಗ್ಗೆ ಯಾರು ಮಾತಾಡೋದಿಲ್ಲ, ಕೆಟ್ಟ ಜನಗಳ ಬಗ್ಗೆ ಮಾತಾಡೋದಿಲ್ಲ, ಒಳ್ಳೆಯವರ ಬಗ್ಗೆ ಹೊಗಳ್ತಾರೆ. ಅದಕ್ಕಾಗಿ ಸಂಜಯನಿಗೆ ಇವೆಲ್ಲಾ ಹೆಸರುಗಳನ್ನು ಕೂಗುವುದರಲ್ಲಿ ಆನಂದ. ಅದಕ್ಕೆ ಇವರೆಲ್ಲರ ಹೆಸರನ್ನುಗಳನ್ನು ಕೂಗುದ, ಅವರೆಲ್ಲ ಶಂಖಗಳ ಹೆಸರನ್ನೂ ಸಹ ಉಚ್ಚಾರ ಮಾಡದ. ನೋಡ್ರಿ, ಯಾಕಂದ್ರೆ ನಮ್ಮ ನಿಮ್ಮ ಮನಸ್ಥಿತಿ ಹೇಗಿರುತ್ತಂದ್ರೆ ಒಳ್ಳೆಯದರ ಬಗ್ಗೆ ಒಂದಿಷ್ಟು ಮಾತಾಡಬೇಕು, ಹೇಳಬೇಕು ಅನ್ನುವಂತ ಎಲ್ಲರ ಬಗ್ಗೆ ಆಸೆ, ಎಲ್ಲರಿಗೆ ಆಸೆ. ಅದೇ ಏನಾದ್ರೂ ಅದೃಷ್ಟ ಬುದ್ಧಿಗಳು ಇದಾರಲ್ಲ ಅಂತವ್ರ ಬಗ್ಗೆ ಮಾತಾಡೋದಂದ್ರೆ ಮಾತಾಡ್ಲಿಕ್ಕೆ ನಮಗೂ ಸಹ ಮನಸ್ಸಾಗಲ್ಲ, ಬೇಸರ. ಅದಕ್ಕಾಗಿ ಸಂಜಯ ಹೀಗೆ ಆ ಧೃತರಾಷ್ಟ್ರರಾಗಿರುವಂತ ರಾಜನ ಮುಂದೆ ತನ್ನ ವೈರಿ ಸೈನ್ಯದ ಬಗ್ಗೆ ಹೊಗಳ್ತಾ ಇರೋದು. ಯಾಕೆ ಹೇಳಿ? ಅಲ್ಲಿ ಭಗವಾನ್ ಶ್ರೀಕೃಷ್ಣ ಇಲ್ಲದಿದ್ದರೆ ಆ ಶಂಖನಾದದಿಂದ ಈ ಪೃಥ್ವಿ ನಾಶವಾಗುವಂತ ಪರಿಸ್ಥಿತಿ ಸೃಷ್ಟಿಯಾದಿತ್ತು. ಆಗ ಅದನ್ನು ಭಗವಂತ ಅಡಗಿಸಿ ಈ ಗಲಭೆಯನ್ನು ಶಾಂತ ಮಾಡಿದ ಅಂತ ಹೇಳ್ತಾ ಹೋಗ್ತಾರೆ ಮೌಲ್ಯವರು. ಬಹಳ ಆಶ್ಚರ್ಯಕರ. ಭಗವಂತ ಏನ್ ಅದ್ಭುತವಾದಂತ ಲೀಲೆ ನೋಡಿ. ಹೀಗೆ ಜಗತ್ತಿನೊಳಗ ಭಕ್ತ ಮತ್ತು ಭಗವಂತನ ಸೃಷ್ಟಿ ಬಹಳ ಅದ್ಭುತವಾಗಿರುತ್ತದೆ. ಆ ಕೌರವರ ಸೈನ್ಯದಲ್ಲಿ ಗಲಭೆ ಯಾಕೆ ಅತ್ರಿ ಪಾಂಡವರಿಂದ ನೋಡಿ, ಯಾಕೆ ಭಯ? ಪಾಂಡವರ ಹತ್ರ ಗುರು ಇದ್ದಾನೆ ಮತ್ತು ಧರ್ಮ ಇದೆ. ಕೌರವರಲ್ಲಿ ಶೂರರಿದ್ದಾರೆ, ಆದ್ರೇನು ಪ್ರಯೋಜನ? ಅಧರ್ಮ ಇದೆ. ಹಾಗೆ ನಮ್ಮ ಜೀವನದಲ್ಲಿ ಧರ್ಮ ಅಧರ್ಮ ಎಂಬುವಂತ ವಿಚಾರಗಳು ಬಹಳಷ್ಟು ಸೂಕ್ಷ್ಮ ಇದಾವೆ, ಬಹಳ ಸೂಕ್ಷ್ಮ ಇದಾವೆ. ಭಗವದ್ಗೀತೆಯಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ, ಸ್ವಧರ್ಮಂ ನಿಧನಂ ಶ್ರೇಯೋ ಅಂತ ಹೇಳ್ತಾರೆ. ಸ್ವಧರ್ಮ ನಿಧನಂ ಶ್ರೇಯೋ ಪರಧರ್ಮ ಭಯಾವಹ. ಶ್ರೇಯೋ ಸ್ವಧರ್ಮ ವಿಗುಣ ಪರಧರ್ಮ ಸುನಿಷ್ಠಿತಾತ್. ಶ್ರೇಯೋ ಸ್ವಧರ್ಮ ವಿಗುಣ ಪರಧರ್ಮ ಸುನಿಷ್ಠಿತಾತ್. ಸ್ವಧರ್ಮಂ ನಿಧನಂ ಶ್ರೇಯೋ ಪರಧರ್ಮ ಭಯಾವಹ ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ವಧರ್ಮಿಗಳಾಗಿರುವಂತ ಯಾವ ಆತ್ಮಜ್ಞಾನಿಯಾಗಿರುವಂತ ಪಾಂಡವರು ಅನಾತ್ಮ ವಸ್ತುವನ್ನೇ ಸತ್ಯ ಎಂದು ತಿಳಿದಿರುವಂತ ಕೌರವರು, ಸಹಜವಾಗಿ ಕೌರವರ ಹೃದಯದಲ್ಲಿ ಭಯ ಇದೆ. ಆ ಧ್ವನಿನಾದವನ್ನು ಕೇಳಿ ಅವರೆಲ್ಲರೂ ಅವರ ಹೃದಯ ಹೊಡೆದು ಹೋಯಿತು ಅಂತ ಹೇಳ್ತಾರೆ ಮೌಲ್ಯವರು. ಈ ಧ್ವನಿ ಕೇಳಿ ನಿಂತಲೇ ಎಲ್ಲರೂ ಧೈರ್ಯ ಬಿಟ್ಟರು. ಧೈರ್ಯ ಬಿಟ್ಟು ಒಬ್ಬರಿಗೊಬ್ಬರು ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳತೊಡಗಿದರು. ಕಾರಣ ಹೇಗಾಗಿತ್ತು ಆ ದಿನ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ದೃಪದ, ಮಹಾಶೂರನಾದ ಕಾಶಿ ರಾಜ್ಯ, ದ್ರೌಪದಿ 5 ಜನ ಮಕ್ಕಳು, ಅನೇಕ ಸಮರ್ಥರು ಸಂಗ್ರಾಮದಲ್ಲಿದ್ದರು. ಅರ್ಜುನನ ವೀರಪುತ್ರ ಅಭಿಮನ್ಯು ಅಂತ ಅದ್ಭುತವಾದಂತ ಧೈರ್ಯಶಾಲಿ. ಅಭಿಮನ್ಯು ಯಾವ ಗುರು ದ್ರೋಣಾಚಾರ್ಯರು ಯುವ ರಚನೆ ಮಾಡಿರುವಂತ ಯುವದ ಮಧ್ಯದಲ್ಲಿ ಹೋಗಿ ಇಡೀ ದಿನ 5-6 ಜನ ಮಹಾರಥಿಗಳನ್ನ
ಹಲವಾರು ಜನರನ್ನ ಹತ ಮಾಡಿದಂತ ಆ ಸಣ್ಣ ಮಗು ಕೊನೆಗೆ ಎಲ್ಲರೂ ಸೇರಿ ಆತನನ್ನ ಹತ ಮಾಡ್ತಾರೆ. ಆದ್ರೆ ವೀರ ನೋಡಿ ಹೆಂಗ್ ಹೇಳ್ತಾನಂತ ಹೇಳಿದ್ರೆ, ತಾನ ಪ್ರಾಣ ಬಿಟ್ಟಾಗಲೂ ಸಹ ಮುಖದ ಮೇಲೆ ನಗು ಇರುತ್ತಂತೆ. ಅದಕ್ಕೆ ಏನ್ ಹೇಳ್ತಾರಂತ ಹೇಳಿದ್ರೆ, ಪರಮವೀರ ಅಂತ ಆತನ ಹೆಸರು. ದ ರಣದಲ್ಲಿಯೇ ಪ್ರಾಣ ನಗುತ್ತಾ ಪ್ರಾಣ ಬಿಟ್ಟಿರುವವನು. ಅದಕ್ಕೆ ಹೀಗಿರ್ಬೇಕು ಜನ್ಮ ಅಂದ್ರೆ. ಜನ್ಮ ಅಂತ ಮಗು ತನ್ನ ಹೆಸರಿನಿಂದಲೇ ಈಗಲೂ ವೀರ ಅಭಿಮನ್ಯು ಅಂತ ಹೆಸರಿದೆ ಆತನಿಗೆ. ವೀರ ಅರ್ಜುನ ಅಂತ ಕರೆಯೋದಿಲ್ಲ. ವೀರ ಅಭಿಮನ್ಯು. ವೀರ ಅಂತ ಯಾವ್ದಾದ್ರು ಹೆಸರಿದ್ರೆ ಅದು ದಾನ ಶೂರ ಅಂತ ಹೇಳ್ತಾರೆ ಕರ್ಣನಿಗೆ. ಆದ್ರೆ ವೀರ ಅಭಿಮನ್ಯು ಅಂತ ಹೇಳಿಸ್ಕೊತಾನೆ. ಅಂತ ವೀರ ಅಭಿಮನ್ಯು. ಯಾಕಂದ್ರೆ ಗುರು ಹಾಗಿದ್ದ. ತನ್ನ ಅದ್ಭುತವಾದಂತ ಕೌಶಲ್ಯದಿಂದ ನಾರಾಯಣಿ ಸೈನ್ಯದ ಸೇನಾಧಿಪತಿಯಾಗಿದ್ದ. ತನ್ನ ಮಾವನಾಗಿರುವಂತ ಕೃಷ್ಣನ ಹತ್ತಿರ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿತಿರುವಂತ ಬಹಳಷ್ಟು ಪಾಂಡಿತ್ಯ ಇರುವಂತ ಬಲರಾಮ ಅಂತ ಮಹಾನು ಗುರುಗಳ ಆಶ್ರಯದಲ್ಲಿ ಅಭ್ಯಾಸ ಮಾಡಿರುವಂತ ಅಭಿಮನ್ಯು ಸಹಜವಾಗಿಯೇ ಬಹಳಷ್ಟು ಧೈರ್ಯಶಾಲಿಯಾಗಿದ್ದ. ಅವರ ಶಂಖಗಳ ನಾದಗಳು ಈ ಘಾತಕ ಶೇಷ ಮತ್ತು ಕೂರ್ಮ ಇಬ್ಬರು ಒಂದೇ ಕಾಲಕ್ಕೆ ಭಯಭೀತರಾದರು ಅಂತ ಹೇಳ್ತಾರೆ. ಭೂಮಿಯ ಭಾರವನ್ನೇ ಬಿಟ್ಟು ಬಿಸಿಟ್ಟು ನಾವು ಎತ್ತರ ಹೋಗಬೇಕನ್ನುವಂತ ಉದ್ವಿಗ್ತರಾದ್ರಂತೆ. ಅಷ್ಟೇ ಅಲ್ಲ, ಈ ನಾದ ಮೂರು ಲೋಕವನ್ನು ಅಲ್ಲೋಲ ಕಲ್ಲೋಲವಾದವು. ಮೇರು ಮಂದಾರ ಪರ್ವತಗಳು ಅಳಗಾಡಲಿಕ್ಕೆ ಹತ್ತಿದವು. ಸಮುದ್ರದ ನೀರು ಕೈಲಾಸದವರೆಗೆ ಉಕ್ಕೇರಿತು. ಪೃಥ್ವಿಯು ಬೊಕ್ಕು ಬೋರಲು ಅಂದ್ರೆ ಏನು ಇಲ್ಲದ ಹಾಗೆ ಸ್ಮಶಾನ ಆಗುವ ಹಾಗೆ ಬೀಳುವಂತೆಯೂ ಆಕಾಶವು ಮುರಿದು ಬೀಳುವಂತೆಯೂ ಭಾಸವಾಯಿತು. ಸತ್ಯಲೋಕದಲ್ಲಿ ಸೂರ್ಯರು ಏನಂದ್ರಂತೆ, ಮುಳುಗಿತೋ ಮುಳುಗಿತೋ. ಈ ಸೃಷ್ಟಿಯ ಸತ್ಯಲೋಕದ ಸೂರ್ಯರು ಹೇಳಿದ್ರಂತೆ, ಇನ್ನೇನು ಭೂಮಿಯ ಮೇಲೆ ಎಲ್ಲವೂ ನಾಶವಾಯಿತು. ದೇವತೆಗಳು ಅಂದ್ರೆ ನಾವು 33 ಕೋಟಿ ದೇವತೆಗಳನ್ನು ಪೂಜೆ ಮಾಡೋರು ಇಲ್ಲಿ ಭೂಮಿ ಮೇಲೆ ಇರುವಂತ ಮನುಷ್ಯರು. ಇನ್ನು ದೇವತೆಗಳಿಗೆ ಯಾರು ದೇವತೆಗಳು ನಿರಾಶ್ರಿತರು. ಅವರಿಗೆ ಆಶ್ರಯ ಕೊಡೋರೇ ನಾವುಗಳು. ಭೂಮಿ ಮೇಲೆ ಇರುವಂತ ಜನರಿಂದ ದೇವತೆಗಳು. ಇನ್ನು ದೇವತೆಗಳನ್ನು ಪೂಜೆ ಮಾಡೋರೇ ಇಲ್ಲ, ಅವರೆಲ್ಲ ನಿರಾಶ್ರಿತರು ಅಂತ ಸತ್ಯಲೋಕದ ಜನರೆಲ್ಲ ಹಾಗೆ ಕೂಗ್ತಿದ್ರಂತೆ. ಸೂರ್ಯನು ಸಹ ಸ್ತಬ್ಧನಾಗಿ ನಿಂತಿರುವನು. ಸೂರ್ಯನು ಸಹ ಏನಾಗಿತ್ತು, ಸ್ತಬ್ಧನೆ ಮಾಡಿದ್ದ ಕೃಷ್ಣ. ಈ ಭಗವದ್ಗೀತೆ ನಡಿಬೇಕಾದ್ರೆ ಸುಮಾರು 1-2 ಗಂಟೆ ಆದಿ ಯೋಗಿ ಆಗಿರುವಂತ ಪರಮಾತ್ಮ ಈ ಭಗವದ್ಗೀತೆಯ ವಿಚಾರಗಳನ್ನು ಹೇಳುವ ಸಮಯದಲ್ಲಿ ಸೃಷ್ಟಿಯನ್ನು ನಿಲ್ಲಿಸಿದ. ಎಲ್ಲರನ್ನ ನಿಲ್ಲಿಸಿ ಅರ್ಜುನನಿಗೆ ಬೋಧವನ್ನು ಮಾಡುತ್ತಿದ್ದ. ನೋಡಿ, ಅಂತ ಯೋಗ ಮಾಯೆ ಜಗತ್ತಿನಲ್ಲಿಯೇ ತನ್ನ ಯೋಗದ ಮಹಿಮೆಯಿಂದ ಇಡೀ ಮಾಯಾ ಆವರಣ ಮಾಡಿರುವಂತ ಪರಮಾತ್ಮ. ಆತನ ಕೃಪೆ ಇಲ್ಲದಿದ್ದರೆ ಆತನ ಶಂಖನಾದದಿಂದಲೇ ಈ ಪೃಥ್ವಿಯ ನಾಶವಾಗುತ್ತಿತ್ತು ಅಂತ ಮೌಲ್ಯವರು ಹೇಳ್ತಾ ಹೋಗ್ತಾರೆ. ಇದ್ರ ತಾತ್ಪರ್ಯ ಇದಕ್ಕಾಗಿ ಸಿಂಹವು ಶಂಖದ ಧ್ವನಿ ಹೇಗಿತ್ತಂದ್ರೆ, ಸಿಂಹವು ಸಹಜ ಲೀಲೆಯಿಂದ ಹೇಗೆ ಆನೆಗಳ ಸಮುದಾಯವನ್ನೇ ಸೀಳಿ ಹಾಕುತ್ತದೆಯೋ ಅದರಂತೆ ಈ ಶಂಖನಾದದಿಂದ ಕೌರವರು ಹೊಡೆದು ಹೋಗಿತ್ತು. ಹಾಗೆ ಕೌರವರು ಸಹಜವಾಗಿ ಅಧರ್ಮಿಗಳಾಗಿದ್ದರು. ಅವರ ಮನಸ್ಸಿನೊಳಗ ಅಧರ್ಮ ಇರುವುದರಿಂದ ಭಯ ಆಗ್ತದೆ. ಎಲ್ಲಿ ಭಯ ಅದ, ಅಧರ್ಮ ಅಜ್ಞಾನ ಇದ್ದಲ್ಲಿ ಭಯ. ಭಯಕ್ಕೆ ಯಾರು ಆಶ್ರಯ ಅಂತ ಹೇಳಿದ್ರೆ ಅಜ್ಞಾನ. ಅಂತ ಅಜ್ಞಾನಿಗಳಾಗಿರುವಂತ ಯಾರೇ ಇರಲಿ, ನಾವು ಅಜ್ಞಾನದಲ್ಲಿ ಇರುವುತರ ನಮ್ಮೆಲ್ಲರಿಗೆ ಭಯ ಇರುತ್ತೆ. ಆ ಅಧಿಷ್ಠಾನ ಜ್ಞಾನವಾದ ಮೇಲೆ ಅದು ಭಯ ಇರೋದಿಲ್ಲ. ಅಂತ ನಿರ್ಭಯವಾಗಿರುವಂತ ಸೈನ್ಯದ ವರ್ಣನೆ ಯಾರು, ಸಂಜಯ ಎಷ್ಟು ಸಂತೋಷದಿಂದ ಮಾಡ್ತಾ ಇದ್ದಾನೆ ನೋಡ್ರಿ. ಪಾಂಡವರದ್ದು ಒಂದಿಬ್ಬರದು 3 ಹೆಸರು ಹೇಳಿದ್ರೆ ಸಾಕು, ಈ ಕೌರವರದ ಹೆಸರವನ್ನೇ ವರ್ಣನೆ ಮಾಡುತ್ತಿರುವಂತ ಸಂಜಯ. ಭಗವಾನ ಶ್ರೀಕೃಷ್ಣ ಯಾರ ಸಾರಥ್ಯದಲ್ಲಿದ್ದಾನೋ, ಯಾರು ಭಗವಂತನ ಸನ್ನಿಧಾನದಲ್ಲಿ ಎಲ್ಲರಿರುವರೋ ಅಂಥವರನ್ನ ಯಾರಾದರೂ ಹೊಗಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಹೀಗೆ ಧರ್ಮದ ಪರವಾಗಿರೋಣ. ಧರ್ಮ ಬಹಳ ಸೂಕ್ಷ್ಮ ಇರುತ್ತೆ. ಧರ್ಮ ಬಹಳ ಸೂಕ್ಷ್ಮ ಇರುತ್ತೆ.
ಅಧರ್ಮ ಬಹಳ ಅದ್ಭುತವಾಗಿರುತ್ತದೆ. ಆದ್ರೆ ಅದರ ಅಂತ್ಯ ಆಗತ್ತೆ. ಧರ್ಮ ಒಂದಿಷ್ಟು ಮೆಲ್ಲನೆ ಹೋಗತ್ತೆ. ಆದ್ರೆ ಅದಕ್ಕೆ ಎಂದೂ ಸಾವಿಲ್ಲ. ಅಂತ ಆತ್ಮಜ್ಞಾನದ ಸ್ವಧರ್ಮವನ್ನು ತಿಳ್ಕೊಂಡಿರುವಂತ ಕೌರವರ ಸೈನ್ಯವನ್ನು ಹೊಗಳಲೂ ಸಹ ಇಲ್ಲಿ ಮೇಲ್ನೋಟಕ್ಕೆ ಸಂಜಯನ ನೋಡಿದರೆ ಹೀಗೆ 18 ಜನರ ಹೆಸರುಗಳು ಮತ್ತು ಅವರು ನಾದ ಹಮ್ಮಿದಂತ ಆ ಶಂಖದ ಬಗ್ಗೆ ಹೇಳ್ತಾ ವರ್ಣನೆ ಮಾಡ್ತಾ ಹೋಗ್ತಾರೆ. ಇದು ಮಾೌಲಿ ಅವರು ಅದ್ಭುತವಾದಂತ ಇಲ್ಲಿ ಸಾದೃಶ್ಯವನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಇಂಥ ಸಾದೃಶ್ಯ ಏನು ಅದ್ಭುತವಾದಂಥ ಚಮತ್ಕಾರ ಮಾೌಲಿ ಅವರ ಒಂದೊಂದು ಶಬ್ದವೂ ಸಹ ಅನಂತ ಅರ್ಥವುಳ್ಳಂತ ಈ ಜ್ಞಾನೇಶ್ವರಿ. ಇಲ್ಲಿ ತನ ನನ್ನ ಮತಿಗೆ ಎಷ್ಟು ತಿಳಿಯಿತೋ ಅಷ್ಟು ನುಡಿಸಿರುವಂತ ಪರಮಾತ್ಮನ ಶ್ರೀಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಮೌಲಿಯವರ ಶ್ರೀಚರಣಗಳಲ್ಲಿಯೂ ಸಹ ನಮನ ಸಲ್ಲಿಸಿ ತಮ್ಮೆಲ್ಲರಿಗೂ ರಾಮಕೃಷ್ಣ